ಮತ ಮಹಾಯುದ್ಧದಲ್ಲಿ ಗಮನ ಸೆಳೆತಾ ಇದ್ದಾವೆ ಪಿಂಕ್ ಬೂತ್ಗಳು. ಹಕ್ಕು ಚಲಾವಣೆಗೆ ಆಗಮಿಸ್ತಾ ಇರುವಂತಹ ಯುವತಿಯರು ಬಾಗಲಕೋಟೆ ಬೈ ಎಲೆಕ್ಷನ್ನ ಸಖಿ ಮತಗಟ್ಟೆಗಳು ಗಮನ ಸೆಳೆತಾ ಇದ್ದಾವೆ. ಮತ ಮಹಾಯುದ್ಧದಲ್ಲಿ ಗಮನ ಸೆಳೆತಾ ಇದ್ದಾವೆ ಪಿಂಕ್ ಬೂತ್. ಹಕ್ಕು ಚಲಾವಣೆಗೆ ಆಗಮಿಸ್ತಾ ಇರುವಂತಹ ಯುವತಿಯರು ಬಾಗಲಕೋಟೆ ಬೈ ಎಲೆಕ್ಷನ್ ಸಖಿ ಮತಗಟ್ಟೆ. ಪಿಂಕ್ ಕಲರ್ ಮೂಲಕ ಮತದಾರರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಯುವತಿಯರು ಮಹಿಳೆಯರಿಂದ ಹಕ್ಕು ಚಲಾವಣೆ ನಡೀತಾ ಇದೆ. ಪಿಂಕ್ ಬಲೂನ್ ಬಟ್ಟೆ ಮತ್ತು ಅಲಂಕಾರಿಕ ವಸ್ತುವನ್ನ ನಿರ್ಮಾಣ ಮಾಡಿದ್ದಾರೆ. ಮಹಿಳಾ ಮತದಾರರಿಗಾಗಿ ಸ್ಥಾಪಿಸಿರುವಂತಹ ಪಿಂಕ್ ಬೂತ್ಗಳು. ಮತದಾನ ಪ್ರಮಾಣ ಹೆಚ್ಚಿಸಲು ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ನೋಡಿ, ಯಾವ್ದಾದ್ರು ಮತದಾನ ನಡೀತಾ ಇದೆ ಅಂತ ಅಂದಾಗ ಅಲ್ಲಿ ಪಿಂಕ್ ಬೂತ್ಗಳು ಸಾಕಷ್ಟು ಗಮನವನ್ನ ಸೆಳೀತಾ ಇರುತ್ತೆ, ಮಹಿಳೆಯರಿಗಾಗಿ, ಯುವತಿಯರಿಗಾಗಿ. ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಮತದಾನ ಬಿರುಸಿನಿಂದ ಸಾಗಿದೆ. ಈಗ ನಾವು ಈ ಅಂಬೇಡ್ಕರ್ ಭವನದಲ್ಲಿ ಇದ್ದೇವೆ. ಪಿಂಕ್ ಏನು ಮತಗಟ್ಟೆ ಕೇಂದ್ರದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಯುವತಿಯರು ಆಗಮಿಸಿದ್ದಾರೆ. ಯಾಕಂದ್ರೆ ಪಿಂಕ್ ಅಂದ್ರೆ ವಿಶೇಷವಾಗಿ ಮಹಿಳೆಯರಿಗಾಗಿ ನಿರ್ಮಾಣ ಮಾಡಿರುವಂತ ಇದು ಕೇಂದ್ರ. ಇಲ್ಲಿ ನಾವು ನೋಡ್ತಿರ್ಬಹುದು, ಮಹಿಳೆಯರ ಸಾಲು ಸಾಕಷ್ಟು ಇರೋದು. ಯಾಕಂದ್ರೆ ಇಲ್ಲಿ ಮಹಿಳೆಯರು 1095 ಮತದಾರರಲ್ಲಿ 695 ಮತದಾರರು ಮಹಿಳೆಯರಿದ್ದಾರೆ. ಪುರುಷರ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಇಲ್ಲಿ ನಾವು ನೋಡ್ತಿರ್ಬೇಕು, ಸಾಕಷ್ಟು ಸಂಖ್ಯೆಯಲ್ಲಿ ಯುವತಿಯರು ಮತ್ತು ಮಹಿಳೆಯರು ಆಗಮಿಸಿದ್ದಾರೆ. ನಾನು ಈ ಕೆಲವು ಯಾಕಂದ್ರೆ ಈಗಾಗಲೇ ಬಾಗಲಕೋಟೆಯ ಉಪಚುನಾವಣೆ ಒಂದು ಬಿರುಸಿನಿಂದ ಒಂದು ಏನು ಚುನಾವಣೆ ನಡೀತಾ ಇದೆ. ನಾನು ಕೆಲವೊಂದು ಮಾತಾಡ್ಸಿ ಬರ್ತೀನಿ. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ಬಾಗಲಕೋಟೆ. ಇಲ್ಲಿ ಮತದಾನ ಮಾಡಕ್ ಬಂದ್ರಿ? ಇದು ಫಸ್ಟ್ ಟೈಮ್? ಇಲ್ಲ, ಸೆಕೆಂಡ್ ಟೈಮ್. ಏನ್ ಅನಿಸ್ತಾ ಇದೆ ಮತದಾನ ಮಾಡೋದ್ರೆ? ಏನ್ ಅನಿಸ್ತದೆ? ಖುಷಿ ಆಗ್ತದೆ. ನಮ್ದು ರೈಟ್ಸ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ. ಎಂತ ವ್ಯಕ್ತಿಗೆ ಆರಿಸ್ತಾರೆ? ನಮಗೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವರಿಗೆ. ಅಂದ್ರೆ ಇಲ್ಲಿ ಯುವತರು ಏನಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಡೆವಲಪ್ಮೆಂಟ್ ಯಾರು ಮಾಡ್ತಾರೆ ಅಂತವ್ರಿಗೆ ನಾವು ಹೆಚ್ಚು ಒಂದು ಮತದಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗೆ ಯಾಕಂದ್ರೆ ಈ ಪಿಂಕ್, ಯಾಕಂದ್ರೆ ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆ 2 ಕಡೆ ಪಿಂಕ್ ಮಾಡಿದ್ದಾರೆ, ಒಂದು ಯುವ ಕೇಂದ್ರ ಮಾಡಿದ್ದಾರೆ. ಪಿಂಕ್ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವತರು ಬರ್ತಿದ್ದಾರೆ. ಈಗ ನಾನು ಹಾಗೆ ಇಲ್ಲಿ ಕೆಲವೊಂದು ಯುವಕರನ್ನು ಮಾತಾಡ್ಸೋಣ. ಯಾಕಂದ್ರೆ ಇಲ್ಲೆಲ್ಲ ಯುವತರು ಇರೋ ಕಾರಣ ಅವರು ಮಾತನಾಡಲಿಕ್ಕೆ ಸ್ವಲ್ಪ ಹಿಂಜರಿಯುತ್ತಿದ್ದಾರೆ. ಯಾಕಂದ್ರೆ ಅವರು ಫಸ್ಟ್ ಟೈಮ್, ಕೆಲವು ಜನ ಫಸ್ಟ್ ಟೈಮ್ ವೋಟಿಂಗ್ ಮಾಡ್ತಿರ್ಬೋದು, ಕೆಲವು ಜನ 2 ಟೈಮ್ ಮಾಡ್ತಿರ್ಬೋದು. ಇವರು ಕಾಲೇಜಿನ ಯುವತರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಹೀಗಾಗಿ ಇದು ಒಂದು ವಿಶೇಷವಾದಂತ ಏನು ಇದು ಪಿಂಕ್ ಬೂತ್ ನಿರ್ಮಾಣ ಮಾಡಿದೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಮಠ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ಉಮೇಶ್ ಮೆಟ್ಟಿ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ. ಅವರು ಸಹ ಈಗ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಪ್ರಚಾರ ಮಾಡಿ ಗಮನ ಸೆಳೆದಿದ್ರು. ಈಗ ಮೇ 4ರಂದು ಇದರ ಫಲಿತಾಂಶ ಇದೆ. ಫಲಿತಾಂಶ ನಂತರ ಯಾರಿಗೆ ವಿಜಯಮಾಲೆ ಆಗಲಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಆನಂದ್, ಅಶ್ವಯೋಗ ನ್ಯೂಸ್, ಬಾಗಲಕೋಟೆ.